ನನ್ನ ಪುಟ್ಟ ವ್ಲಾಗ್ ನೋಡಿ ಹೇಗಿದೆ ನನ್ನ ಅರ್ಲಿ ಮಾರ್ನಿಂಗ್ ವ್ಯೂ. ಇದು ಹೇಗೆ ಸ್ನೋಫಾಲ್ ಆಗ್ತಾಯಿದೆ ಅಂದರೆ ಹೊರಗಡೆ ಕಾಲಿಡೋಕ್ಕಾಗಲ್ಲ, ಅಷ್ಟು ಚಳಿ ಆಗ್ತಾಯಿತ್ತು. ಆ್ಯಂಡ್ ಎದ್ದೊಳಕ್ಕೂ ಮನಸ್ಸಿರಲಿಲ್ಲ. ಓಕೆ ನೋಡಿ, ಈಗ 8:15 or 9:30 ಇತ್ತು ಈ ಟೈಮ್. ದೆನ್ ನಾವು ನನ್ನ ತಂಗಿ ಒಂದಿಷ್ಟು ದಿಮ್ಗಳನ್ನೆಲ್ಲ ಹಾರಕ್ಕಿಟ್ಟಿದ್ಲು. ಇದು ನಾನು ನಿನ್ನೆ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಅಂದರೆ ನಿನ್ನೆದು ವೀಡಿಯೋಸ್ ಒಂದು ಸ್ವಲ್ಪ ಗ್ಲಿಮ್ಸ್. ಇದು ನನ್ನ ಹಳೆ ಮನೆ, ನಮ್ಮದು. ಅಂದರೆ ನಾವು ಹಳೆ ಮನೆಯಲ್ಲಿ ಫಸ್ಟ್ ಇದ್ದಿದ್ದು. ಲಾಸ್ಟ್ ಇಯರ್ ಹೊಸ ಮನೆ ಗೃಹ ಪ್ರವೇಶ ಆಗಿದ್ದು. ಇಲ್ಲಿ ಚಿಕ್ಕಪ್ಪ ಅವರು ಇಲ್ಲೇ ವಾಸ ಮಾಡ್ತಾಯಿದ್ದಾರೆ. ಅವರು ಒಂದಿಷ್ಟು ತೊಗರಿ ಕಾಳು ಮತ್ತು ಬಾಳೆಹಣ್ಣು ಗಿಡ, ಅಂದರೆ ಬಾಳೆಹಣ್ಣು ಗಿಡ ನಾವು ಇರಬೇಕಾದ್ರೆ ಇತ್ತು, ತೊಗರಿ ಕಾಳು ಮೊನ್ನೆ ರೀಸೆಂಟಾಗಿ ನಾವು ಸೀಸ್ನಲ್ ಅಲ್ವಾ ಅದು, ಸೊ ಅದನ್ನು ಹಾಕಿದ್ರು. ಖುಷಿ ಆಯಿತು. ಆ್ಯಂಡ್ ನನ್ನ ಓಲ್ಡ್ ಮೆಮರೀಸ್ನೆಲ್ಲ ಮೆಲ್ಕ್ ಹಾಕಿದೆ. ಆ್ಯಂಡ್ ನಿಮ್ಮ ಬಾಳೆ ಗಿಡದ ಬಗ್ಗೆ ಹೇಳ್ಬೇಕಂದ್ರೆ ಇದನ್ನು ಗಿಡ ಅಂತಾರೆ, ಮರ ಅಲ್ಲ. ಆ್ಯಂಡ್ ಅದನ್ನು ಗಡ್ಡೆ ಮಾತ್ರ ಉಣ್ತಾರೆ, ರೈಸೋಮ್ ಅಂತ. ಆ್ಯಂಡ್ ಸ್ಟೆಮ್ ಎಲ್ಲ ಭೂಮಿ ಒಳಗಡೆನೇ ಇರುತ್ತೆ. ಇದು ಬರೀ ಲೀಫ್ ಪಾರ್ಟ್ ಮಾತ್ರ ಮೇಲೆ ಬರುತ್ತೆ. ಇದನ್ನು ಓಕೆ, ಆ್ಯಕ್ಚುಲಿ ಈ ಬನಾನಾ ಪ್ಲ್ಯಾಂಟ್ನ ಸೈಂಟಿಫಿಕ್ ನೇಮ್ ಏನಂದರೆ ಮ್ಯೂಸಾ ಪ್ಯಾರಡಿಸಿಕಾ. ಇದು ಮೋನೋಕಾಟ್, ಅಂದರೆ ಸೈಂಟಿಫಿಕ್ ಪ್ರಕಾರ ಮೋನೋಕಾಟ್ಸ್ ಅಂದರೆ ಈ ಸೀಡ್ ಇರುತ್ತಲ್ವ, ಈ ಸೀಡು ಒಂದೇ ಒಂದು ಸೀಡ್ ಅಂದರೆ 2 ಭಾಗ ಆಗಲ್ಲ, ಆ ರೀತಿದ್ದು. ತುಂಬ ಒಳ್ಳೆಯದಿದು. ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಮತ್ತು ರೇಡಿಯೋ ಆ್ಯಕ್ಟಿವ್ ಆಗಿರುತ್ತೆ. ಇದು ಫ್ಲೋಟ್ ಆಗುತ್ತೆ, ವಿಟಮಿನ್ B12 ಇರುತ್ತೆ, ತುಂಬ ಯೂಸಸ್ ಇದೆ. ಇವಳು ನಮ್ಮ ಚಿಕ್ಕಪ್ಪ ಮಗಳು ಕುಸುಮಾಂಜಲಿ ಅಂತ. ಆ್ಯಂಡ್ ಇಗ್ನೋರ್ ಮೀ, ನಾನು ಹೆಂಗಂದ್ರೆ ಹೋಗಿದ್ದೆ. ಇದು ಫಿಶ್ ತಂದಿದ್ರು, ಆ್ಯಕ್ಚುಲಿ ನಾನು ತಿಂದಿಲ್ಲ, ಬಟ್ ನಮ್ಮ ಆಂಟಿ ಫಿಶ್ ಫ್ರೈ ಮಾಡ್ತಾಯಿದ್ರು. ಇದು ನಮ್ಮ ಹಳೆ ಮನೆ ಹೀಗಿದೆ. ಇಲ್ಲಿ ಹಳೆ ಮನೆ ಟೂರ್ ಮಾಡ್ತೀನಿ ನೋಡಿ. ನಮ್ಮ ಮಮ್ಮಿ ಇವತ್ತು ತಿಂದಿದ್ದು. ನಮ್ಮ ಮಮ್ಮಿ ಏನು ವೆಯ್ಟ್ ಮಾಡ್ತಾಯಿದ್ದಾರೆ ರೆಡಿ ಆಗಿಬಿಟ್ಟು ಒಬ್ರು ಅಣ್ಣನ ಬರಲಿ ಅಂತ. ನೋಡಿ, ನಮ್ಮ ಮಾವನ ಮಗಳು, ನಮ್ಮ ಮಾವನ ಮಗ ಗೋವರ್ಧನ್ ಅಂತ. ನಮ್ಮ ಅವರಮ್ಮ ನೀಲಮ್ಮ ಅಜ್ಜಿ, ನನ್ನ ಫೇವ್ರೆಟ್ ಅಜ್ಜಿ. ಇವರು ನನ್ನ ಸಾಕಿ ಬೆಳೆಸಿದ್ದಾರೆ. ಅವರೆಲ್ಲ ಹೋದ್ಮೇಲೆ ನನ್ನ ತಂಗಿ ಚೂರು ಟೊಮ್ಯಾಟೊ ಚಟ್ನಿ ಮತ್ತು ದೋಸೆ ಮಾಡಿದ್ರು. ನೆಕ್ಸ್ಟ್ ಅವರೆಲ್ಲ ಬಿಟ್ಟು ಮತ್ತೆ ರಿಟರ್ನ್ ಹೋಗ್ತಾ ಇದ್ದಾರೆ ಮನೆಗೆ. ನೋಡಿ, ತುಂಬ ಚೆನ್ನಾಗಿತ್ತು ಇವತ್ತಿನ ಡೇ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಲೈಫಲ್ಲಿ ಗೋ ವಿತ್ ದ ಫ್ಲೋ ಅಂತ ಹೋಗ್ತಾ ಇರಬೇಕು ಅಲ್ವಾ. ಕೃಷ್ಣನ ಸಾರ: ನಮ್ಮ ಬದುಕೇ ಒಂದು ಹೋರಾಟ. ಈ ಹೋರಾಟದಲ್ಲಿ ನಾವು ಮಾಡುವ ಕಾರ್ಯವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಏನು ಆಗಬೇಕೋ ಅದು ಹಾಗೇ ತೀರುತ್ತದೆ. ಅದನ್ನು ತಡೆಯಲು ನಮ್ಮಿಂದ ಸಾಧ್ಯವಿಲ್ಲ. ಇಷ್ಟು ಹೇಳ್ತಾ ನನ್ನ ಈ ಪುಟ್ಟ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಈ ಚಿಕ್ಕ ಗ್ಲಿಂಪ್ಸ್ ಆಫ್ ಮೈ ಬರ್ಡೇ ಮತ್ತು ನನ್ನ ತಂಗಿ, ನನ್ನ ಕಂದನ ಒಡನಾಟ ತೋರ್ಸೋಕ್ಕೆ ಖುಷಿ ಆಯಿತು. ಅದಕ್ಕೆ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅಮೃತ ಯೋಗೇಶ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಆಲ್.